ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಮಾರ್ನಿಂಗ್ ಬೆಳಗ್ಗೆನೇ ಎದ್ಬಿಟ್ಟು ಬೇಗ ಬೇಗ ಎಕ್ಸಸೈಸ್ ಮಾಡಿಬಿಟ್ಟೆ. ಯಾಕಂದರೆ ನಾನು ಇವತ್ತು ಲೈಬ್ರರಿಗೆ ಹೋಗಬೇಕು. ಅಂದರೆ ನಾನು 2 ಡೇಸ್ ಬ್ಯಾಕ್ ಹೇಳಿದ್ದೆ, ನಾನು ಎಕ್ಸಸೈಸ್ನ ಸ್ಕಿಪ್ ಮಾಡ್ತಿದ್ದೀನಿ, ಬಟ್ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ನಾನು ಎಕ್ಸಸೈಸ್ ಮಾಡಿದೆ. ನೋಡಿ, ಆಮೇಲೆ ನಾನು ಲೈಬ್ರರಿಗೆ ಹೋದೆ. ಮಾರ್ನಿಂಗು ಲೈಬ್ರರಿಗೆ ಹೋಗಿಬಿಟ್ಟು ನೀರನ್ನು ಕುಡಿದು ಸ್ವಲ್ಪ ಬೆಲ್ಲವನ್ನು ತಿಂದು, ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಏನಂದರೆ ಮಾರ್ನಿಂಗು ನಾವು ನೀರು ಕುಡಿದ್ಬಿಟ್ಟು ಆಮೇಲೆ ಏನು ಟೀ ಕಾಫಿ ಏನು ಕುಡಿದೇನೆ ಸ್ವಲ್ಪ ಬೆಲ್ಲವನ್ನು ತಿಂದರೆ ನಮ್ಮ ದೇಹದಲ್ಲಿ ಏನಾದರೂ ವಿಷಕಾರಕ ಅಂಶ ಏನಾದರೂ ಇದ್ದರೆ ಹೋಗ್ತದೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಮಾರ್ನಿಂಗು ಎದ್ದುಬಿಟ್ಟು ನೀರನ್ನು ಕುಡಿದ್ಬಿಟ್ಟು ಬೆಲ್ಲವನ್ನು ಸ್ವಲ್ಪ ತಿಂದೆ. ಆಮೇಲೆ ನನ್ನ ಡೇಯನ್ನು ನಾನು ಸ್ಟಾರ್ಟ್ ಮಾಡಿದೆ. ನೋಡಿ, ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮಾರ್ನಿಂಗ್ ಪೊಲಿಟಿನ ಸ್ಟಾರ್ಟ್ ಮಾಡಿದೆ ಓದೋಕ್ಕೆ. ಯಾಕಂದರೆ ನನಗೆ ಪೊಲಿಟಿ ಅಂದರೆ ತುಂಬ ಇಷ್ಟ, ಮತ್ತು ಅದನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ ಕೂಡ. ಫುಲ್ ಕಂಪ್ಲೀಟಾಗಿ ಮುಗೀತಾ ಇದೆ. ಇನ್ನೂ ಒಂದು 5 ಡೇಸಲ್ಲೇ ಫುಲ್ ಪೊಲಿಟಿ ಕಂಪ್ಲೀಟ್ ಆಗ್ತದೆ. ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಎದ್ದ ತಕ್ಷಣವೇ ಐಸಿನೇ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ನೋಡ್ತಿರ್ಬೋದು ನೀವು. ಮಾರ್ನಿಂಗು ತುಂಬ ಜನ ಬಂದಿರಲ್ಲ. ಮೇ ಬಿ ನನಗೆ ಅನ್ಸೋ ಮಟ್ಟಿಗೆ ಅವರು ಆಲ್ರೆಡಿ ರೂಮಲ್ಲೇ ಅಥವಾ ಪಿ ಜಿಯಲ್ಲೇ ಓದ್ತಿರ್ಬೋದು. ನಾವು ಈ ಥರ ಎಲ್ಲ ನೆಗೆಟಿವ್ ತಿಳ್ಕೊಬಾರ್ದು. ಯಾಕಂದರೆ ಮಾರ್ನಿಂಗು ಜನ ಜಾಸ್ತಿ ಬರ್ತಿಲ್ಲ, ಕಾಂಪಿಟೇಷನ್ ಇಲ್ಲ ಅಂತೇಳ್ಬಿಟ್ಟು. ಬಟ್ ತುಂಬ ಜನನು ಮಾರ್ನಿಂಗ್ ಲೈಬ್ರರಿನ ಅವಾಯ್ಡ್ ಮಾಡಿದರೂ ಕೂಡ ರೂಮಲ್ಲೇ ಕೂತ್ಕೊಂಡು ಅವರು ಓದ್ತಾರೆ ಅಂಥೇಳಿ ನನ್ನ ಅಭಿಪ್ರಾಯ. ಯಾಕೆಂದರೆ ನಾನು ತುಂಬ ಜನ ನೋಡಿದ್ದೀನಿ, ಮಾರ್ನಿಂಗ್ ಲೈಬ್ರರಿಗೆ ಬರೋಕ್ಕಾಗಿಲ್ಲ ಅಂತಂದರೆ ಅವ್ರು ರೂಮಲ್ಲೇ ಅಥವಾ ರೂಮ್ ಮಾಡ್ಕೊಂಡಿದ್ರೆ ರೂಮಲ್ಲೇ, ಪಿ ಜಿ ಮಾಡ್ಕೊಂಡಿದ್ರೆ ಪಿ ಜಿಯಲ್ಲೇ ಓದ್ತಾರೆ. ಆಮೇಲೆ ಅವರೆಲ್ಲ ಮತ್ತೆ ಅಲ್ಲಿ ಒಂದು ರೌಂಡ್ ಎಲ್ಲ ಮುಗಿಸಿ ಆಮೇಲೆ ಸೆಕೆಂಡ್ ರೌಂಡು ಲೈಬ್ರರಿಗೆ ಬಂದು ಹೋಗ್ತಾರೆ. ಆಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು, ನೋಡಿ ಇವತ್ತು ಸಂಡೇ ಅಲ್ವಾ, ಅದಕ್ಕೋಸ್ಕರ ನಾನು ಚರ್ಚ್ಗೆ ಹೋಗಬೇಕು ಅಂತೇಳಿ ಬಸ್ಸನ್ನು ಹತ್ತಿ ನಾನು ಚರ್ಚ್ಗೆ ಹೋದೆ. ಸಂಡೇ ಬಂದರೆ ಏನೋ ಒಂಥರ ಖುಷಿ ಹೊರಗಡೆ ಹೋಗೋದು. ನೋಡಿ, ಚರ್ಚ್ ಮಾಸ್ ಅಟೆಂಡ್ ಮಾಡಿದೆ ನಾನು. ನಂತರ ನಾನು ಚರ್ಚೆಲ್ಲ ಮುಗಿಸ್ಕೊಂಡು ನಾನು ಮಾರ್ಕೆಟ್ಗೆ ಹೋಗೋದಿತ್ತು, ಸ್ವಲ್ಪ ಕೆಲಸ ಇತ್ತು. ಅದಕ್ಕೋಸ್ಕರ ನಾನು ಮಾರ್ಕೆಟ್ಗೆ ಹೊರಟೆ. ನೋಡಿ, ಎಷ್ಟು ಚೆನ್ನಾಗಿ ಹಣ್ಣು ಇದ್ದು ಅಂದರೆ ನೋಡಿದರೆ ತಿನ್ನಬೇಕು ಆ ಥರ ಅಂತ ಅನ್ನಿಸ್ತಾ ಇತ್ತು ನನಗೆ. ನೋಡಿ, ನಾನು ಮಾರ್ಕೆಟ್ಗೆ ಹೋದೆ. ಏನಕ್ಕೆಪ್ಪ ಅಂದರೆ ಇದು ಮ್ಯಾಂಗೋ ಸೀಸನ್ ಅಲ್ವಾ. ಆಮೇಲೆ ಮ್ಯಾಂಗೋ ಸೀಸನ್ ಮುಗಿದ್ಮೇಲೆ ನಾವು ಮ್ಯಾಂಗೋ ತಿನ್ನಬೇಕು ಅಂತಂದರೆ ಆಗಲ್ಲ. ಅದಕ್ಕೋಸ್ಕರನೇ ನಾನು ಮ್ಯಾಂಗೋ ತೊಗೋಬೇಕು ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಬಂದಿದ್ದೀನಿ. ಒಬ್ಬಳೇ ಇರೋದು. ಏನಂದರೆ ಒಂದು 12 ಇರುತ್ತೆ ಒಂದು ಬಾಕ್ಸಲ್ಲಿ. ಆ ಥರದ್ದು ಬಾಕ್ಸು ತೊಗೊಂಡೆ. ಏನಕ್ಕೆ ಅಂದರೆ ಈ ಸೀಸನ್ ಇರೋ ಟೈಮಲ್ಲೇ ಫುಲ್ಲು ಮಸ್ತಾಗಿ ತಿಂದುಬಿಡಬೇಕು. ಆಮೇಲೆ ಆಸೆ ಇಟ್ಕೋಬಾರ್ದು, ಅಯ್ಯೋ ನಾನು ತಿಂದಿಲ್ಲ ಅಂತ ಫೀಲ್ ಆಗೋದಕ್ಕಿಂತ ಒಂದು ಬಾಕ್ಸು ಖಾಲಿ ಮಾಡ್ಬೋದು 1 ವೀಕ್ ಒಳಗಡೆ ಅಂತ ಹೇಳ್ಬಿಟ್ಟು ನಾನು ಒಂದು ಬಾಕ್ಸನ್ನು ತೊಗೊಂಡೆ. ನೋಡ್ತಿರ್ಬೋದು ನೀವು. ನೋಡಿ, ಆಮೇಲೆ ನಾನು ಮತ್ತೆ ಬಸ್ಸನ್ನು ಹತ್ತಿಬಿಟ್ಟು ಮತ್ತೆ ನಾನು ರೂಮ್ ಕಡೆ ಬಂದೆ. ಮಾರ್ನಿಂಗ್ ಅಂದರೆ ಹೊರಗಡೆ ಹೋದರೆ ಫುಲ್ ಅಂದರೆ ಮೈಂಡು ರಿಫ್ರೆಶ್ ಆಗೋ ಥರ ಫೀಲ್ ಆಗ್ತದೆ ನನಗೆ. ನೋಡಿ, ನಾನು ಮ್ಯಾಂಗೋನ ತೊಗೊಂಡು ಬಂದಿದ್ದೀನಿ. ಇಲ್ಲಿ 12 ಇತ್ತು, ಒಂದನ್ನು ತೆಗೆದಿದ್ದೀನಿ. 12 ಅಂದರೆ ತುಂಬ ಚೆನ್ನಾಗಿತ್ತು. ಅದು ಕೂಡ ಎಷ್ಟು ಖುಷಿ ಅಂದರೆ ನಾನು ಒಬ್ಬಳೇ ತಿನ್ನಬೇಕಿಷ್ಟನ್ನು. 1 ವೀಕಲ್ಲೇ ಖಾಲಿ ಆಗ್ತದೆ. ಆಂಟಿ ಕೂಡ ಕೊಡೋರು ಕೂಡ 1 ವೀಕು ನಾನೊಬ್ಬಳೇ ಅಂತ ಹೇಳಿದೆ. ಚೆನ್ನಾಗಿರೋದನ್ನು ತೆಕ್ಕೊಟ್ರು. ನೋಡಿ, ಆಮೇಲೆ ನಾನು ಕಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು. ನಿಮಗೂ ಕೂಡ ತಿನ್ನಬೇಕಂತ ಅನ್ನಿಸ್ತಿದೆ ಅಲ್ವಾ? ಹೋಗಿ ಸೀಸನ್ ಇರಬೇಕಾದ್ರೇ ತೊಗೊಂಡು ತಿನ್ನಿ, ಆಮೇಲೆ ಫೀಲ್ ಆಗಬೇಡಿ. ಇವತ್ತು ಏನು ಸ್ಪೆಷಲಪ್ಪ ಅಂದರೆ ಇವತ್ತು IPL ಮ್ಯಾಚ್ ಇದೆ. ಅದು ಕೂಡ ನಮ್ಮ RCB ಇದೆ. ಅದಕ್ಕೋಸ್ಕರ ನಮ್ಮ ಇದು ಕಾಲೇಜಲ್ಲಿ ಒಂದು ದೊಡ್ಡ ಸ್ಕ್ರೀನನ್ನು ಅರೇಂಜ್ ಮಾಡಿದ್ದಾರಂತೆ. ಏನಕ್ಕೆ ಅಂದರೆ ನಾವೆಲ್ಲ ಸ್ಟೇಡಿಯಮ್ಗೆ ಹೋಗಿ ನೋಡೋಕ್ಕೆ ಆಗಲ್ಲ, ಹೋದ್ರೂ ಟಿಕೆಟ್ ಕೂಡ ಸಿಗಲ್ಲ ಈ ಟೈಮಲ್ಲಿ. ಅದಕ್ಕೋಸ್ಕರ ಅಂತಲೇ ಎಲ್ಲ ಅಂದರೆ ಟಾಪ್ ಇನ್ಸ್ಟಿಟ್ಯೂಟ್ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಸೇರಿಬಿಟ್ಟು ಒಂದು ದೊಡ್ಡ ಸ್ಕ್ರೀನನ್ನು ಅರೇಂಜ್ ಮಾಡಿದರು. ನಾವು ಕೂಡ ಅಲ್ಲಿಗೆ ಹೋದಿವಿ. ನೋಡಿ, ಎಷ್ಟು ಜನ ಅಂದರೆ ತುಂಬ, ಅಂದರೆ ಬೈಕ್ಸು ತುಂಬ ಜನ ಬಂದಿದ್ದರು ನೋಡೋಕ್ಕೆ.
ಆಗ್ತಾನೆ ಇರಲಿಲ್ಲ. ಅಷ್ಟು ಜನ ಬಂದಿದ್ದರು ಎಲ್ಲ. ಅಂದರೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ವಾ ಇದು, ಇಲ್ಲಿ ಎಷ್ಟು ಜನ ಓದ್ತಿದ್ದಾರೆ ಅಂಥೇಳಿ ಇವತ್ತು ಹೊರಗಡೆ ಬಂದಿದ್ದಾರೆ. ಅಷ್ಟು ಜನ, ಎಲ್ಲ ಜನ ಒಂದೇ ಕಡೆ ನೋಡಬೇಕಂದ್ರೆ ಈ ದಿನ ಅಂತೂ ಪರ್ಫೆಕ್ಟ್ ಡೇ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಎಲ್ಲರೂ ಲೈಬ್ರರಿ ಅಂತೆ ಮತ್ತು ಎಲ್ಲನೂ ಓದೋದ್ರಲ್ಲಿ ಬ್ಯುಸಿ ಇರ್ತಾರೆ. ಇವತ್ತು ಮಾತ್ರ ಯಾರು ಲೈಬ್ರರಿಯಲ್ಲಿ ಒಬ್ಬರು ಕೂಡ ಇಲ್ಲ. ಎಲ್ಲರೂ ಬಂದಿದ್ದಾರೆ. ಏನಕ್ಕೆ ಅಂದರೆ ಕ್ರಿಕೆಟ್ ನೋಡಬೇಕಂತೇಳಿ. ಅದಕ್ಕೋಸ್ಕರ ನಾವು ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆಯಲ್ಲಿ ಹೋಗಿ ಕ್ರಿಕೆಟ್ ನೋಡಬೇಕು ಅಂತೇಳಿ ಬಂದಿದ್ದೀವಿ ನೋಡಿ. ತುಂಬ ಅಂದರೆ ತುಂಬ ಜನ. ಮತ್ತು ಏನಂದರೆ ಯಾವುದಾದ್ರೂ ಪ್ರೋಗ್ರಾಮ್ ಏನಾದರೂ ಅರೇಂಜ್ ಮಾಡಿದರೆ ಫಸ್ಟಿಗೆ ಪೊಲೀಸ್ ಪರ್ಮಿಷನ್ ತೊಗೊಂಡಿರ್ತಾರೆ. ಇದಕ್ಕೂ ಕೂಡ ಪೊಲೀಸ್ ಪರ್ಮಿಷನ್ ತೊಗೊಂಡಿದ್ರು. ಎಲ್ಲ ಕಡೆ ಕೂಡ ಪೊಲೀಸವರು ಇದ್ದರು. ಅದಕ್ಕೆ ಏನೋ ಅನಾಹುತ ಆಗಬಾರ್ದು ಅನ್ನೋ ಕಾರಣಕ್ಕೆ. ಅಂದರೆ ತುಂಬ ಸೇಫ್ಟಿಯಾಗಿತ್ತು. ಏನಕ್ಕೆ ಅಂದರೆ ನಾವು ಮುಗಿಸ್ಕೊಂಡು ಹೋಗಿರೋದು ಮೇ ಬಿ 12 ಅನಿಸುತ್ತೆ. ಅಲ್ಲಿವರೆಗೂ ಕೂಡ ಯಾವುದೇ ಅನ್ಸೇಫ್ಟಿ ಫೀಲ್ ಅಂತ ಏನೂ ಅನಿಸಿಲ್ಲ. ಎಲ್ಲ ಕಡೆಯೂ ಪೊಲೀಸ್ ಇದ್ದರು. ತುಂಬ ಅಂದರೆ ತುಂಬ ಖುಷಿಯಾಯಿತು ನಮಗೆ. ಯಾಕಂದರೆ ಟಿ ವಿಯಲ್ಲಿ ಫೋನಲ್ಲಿ ನೋಡ್ಬೋದು, ಬಟ್ ಈ ಥರ ದೊಡ್ಡ ಸ್ಕ್ರೀನಲ್ಲಿ ಎಲ್ಲ ಜನಗಳು ಚೀರಾಡೋದು, ಕಿರ್ಚಾಡೋದು ಇದೆಲ್ಲ ನೋಡಿದರೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಅದಕ್ಕೋಸ್ಕರ ನಾವು ಹೋಗ್ಬಿಟ್ರಾಯ್ತು ಅಂಥೇಳಿ ಬಂದಿದ್ದೀವಿ ನೋಡಿ. ಎಷ್ಟು ಜನ ಇದ್ದಾರೆ, ಫುಲ್ಲು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಯಾಕಂದರೆ ತುಂಬ ಜನ ಇದ್ದರು. ನಾವು ಯಾವ ಕಡೆ ಹೋಗಿದ್ದೀವಲ್ಲ ಅಲ್ಲಿ ಅಷ್ಟೇ ವಿಡಿಯೋ ಮಾಡೋಕ್ಕೊಳಕ್ಕಾಗಿದ್ದು. ತುಂಬ ದೂರ ದೂರ ಕೂಡ ಜನ ಇದ್ದರು, ಅದೆಲ್ಲ ವಿಡಿಯೋ ಬಂದಿಲ್ಲ. ಲಾಸ್ಟ್ ಇಯರ್ ಕೂಡ 2025 ಕೂಡ ಇದೇ ಥರ ಕ್ರೌಡಲ್ಲಿತ್ತು. ಯಾಕಂದರೆ 18 ಇಯರ್ಸ್ ಆದಮೇಲೆ ಕಪ್ ತೊಗೊಂಡಿರೋದು ಅಂಥೇಳಿ ಫುಲ್ ಸೆಲೆಬ್ರೇಷನ್ ಇತ್ತು. ಈ ಸಾರಿ ನೋಡಿದ್ರೆ 12 ಮಂತ್ಸ್ 1 ಇಯರ್ ಒಳಗಡೆ ಮತ್ತೆ ಕಪ್ ತೊಗೊಂಡಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಅದು ಕೂಡ ಎಲ್ಲರೂ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇರೋ ಜನ ಆಲ್ಮೋಸ್ಟ್ ಎಲ್ಲರೂ RCB ಫ್ಯಾನ್ಸೇ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಜನ ನೋಡಿ ಟಿ ಶರ್ಟ್ ಎಲ್ಲ ಹಾಕಿದ್ರು RCB ಅಂತೇಳಿ, ಲೋಗೋದು ಫ್ಲಾಗ್ ಎಲ್ಲ ತೊಗೊಂಡ್ಬಂದಿದ್ರು. ವಿರಾಟ್ ಕೊಹ್ಲಿ ಅದರಲ್ಲಿ ಟೀಮಲ್ಲಿ ಯಾರ್ಯಾರು ಇದ್ದಾರಲ್ಲ ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಬಂದಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸ್ಟಾರ್ಟ್ ಆಗಿದ್ದು ಬಿಗ್ ಸ್ಕ್ರೀನ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಎಷ್ಟು ಜನ ಎಷ್ಟು ಕಿರ್ಚಾಡೋದು ನಮಗೆ ತುಂಬ ಖುಷಿ ಕೊಡ್ತಾರೆ. ಅದಕ್ಕೆ ಎಕ್ಸೈಟ್ಮೆಂಟ್ ನೋಡಿ. ಈ ವಿಡಿಯೋದಲ್ಲಿ RCB ಫ್ಲಾಗು ತಂದಿದ್ರು ಹುಡುಗರು ಎಲ್ಲರೂ ಕೂಡ ನನಗೆ ಕೊಡಿ ಅಂತೇಳಿ ತಗೊಂಡು ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡ್ರು. ತುಂಬ ಎಂಜಾಯ್ ಮಾಡ್ತಿದ್ರು. ಮಿಡಲ್ ಏನಂದರೆ DJ ಅಡ್ವರ್ಟೈಸ್ಮೆಂಟು ಬಂದಾಗಂತೂ ತುಂಬ ಅಂದರೆ ತುಂಬ ಸೌಂಡೆಲ್ಲ ಹಾಕಿಬಿಟ್ಟು ಮ್ಯೂಸಿಕ್ ಎಲ್ಲ ಹಾಕ್ತಿದ್ರು. ಅವಾಗೆಲ್ಲ ಹುಡುಗರು ಡ್ಯಾನ್ಸ್ ಮಾಡ್ತಿದ್ರು. ತುಂಬ ಖುಷಿಯಾಗಿ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ನಾವಂತೂ ಫುಲ್ ಎಂಜಾಯ್ ಮಾಡಿದ್ದೀವಿ.
ಏನಪ್ಪ ಅಂದರೆ ಅಲ್ಲಿ ಬಿಗ್ ಸ್ಕ್ರೀನಲ್ಲಿ ಕಾಣ್ತಾ ಇರಲಿಲ್ಲ, ಅದಕ್ಕೆ ಕೆಲವೊಂದಿಷ್ಟು ಜನ ಆದರೆ ಏನಂತ ಹುಲ್ಲಿನ ಮೇಲೆ ಮಲಗಿಬಿಟ್ಟು ಫೋನಲ್ಲಿ ಆನ್ ಮಾಡಿಕೊಂಡು ನೋಡ್ತಾ ಇದ್ರು. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಎಲ್ಲ ಫ್ರೆಂಡ್ ಜೊತೆ ಸೇರಿ ಆ ಥರ ನೋಡೋದು ತುಂಬ ಖುಷಿಯಾಗಿತ್ತು ನಮಗೆ. ಅಂದರೆ ಇದ್ರು, ಅಂದರೆ ಚಿಕ್ಕ ಮಕ್ಕಳು ಎಲ್ಲ ಬಂದಿದ್ರು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಅವರು. ಸಣ್ಣ ಸೌಂಡು ಅಡ್ವರ್ಟೈಸ್ಮೆಂಟ್ ಬಂದರೆ ಸಾಕು, ಸ್ವಲ್ಪ ಚೀರಿದ್ರೆ ಸಾಕು, ಎಷ್ಟು ಜನ ಕುಣಿತಾ ಇದ್ರು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ ನಾವಂತೂ ಇವತ್ತು. ನೀವು IPL ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ Titans one head past the 160. ಫೈನಲ್ಲಿ ನಮ್ಮ RCB ವಿನ್ ಆಯಿತು. ಆದ ತಕ್ಷಣ ನೋಡಿ 12 ಗಂಟೆ ಮೇಲೆ ಆಗಿತ್ತು ಟೈಮು. ಅದಕ್ಕೋಸ್ಕರನೇ ಅಂತ ಬೇಗ ಬೇಗ ರೂಮ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ದೀವಿ. ಮತ್ತು ನೆಕ್ಸ್ಟ್ ಇಯರ್ ಕೂಡ ಈ ಥರ ಬಿಗ್ ಸ್ಕ್ರೀನ್ ಅರೇಂಜ್ ಮಾಡಿಬಿಟ್ಟು ಅಟೆಂಡ್ ಮಾಡ್ತೀವಿ ಕೂಡ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನಗೆ ಒಂದು ಡೇಸ್ನ ಟಿಪ್ ಹಾಕಿಲ್ಲ, ಯಾಕಂದರೆ ನಾನು ಸ್ಟಡಿ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ನಾಳೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ.